ರಾಮಾಯಣದ ಕಥೆಯೊಂದಿಗೆ ನಂಟು ಹೊಂದಿರುವ ಈ ಬೆಟ್ಟ ಯಾವುದು? ಇಲ್ಲಿ 25 kgಯ ತೂಕದ ಕಲ್ಲು ತೇಲ್ತಾನೆ ಇರುತ್ತೆ, ಮುಳುಗೋದಿಲ್ಲ. ಈ ಮೆಟ್ಲು ಹತ್ಕೊಂಡು ಹೋದರೆ ನೀವು ಆ ದೇವಸ್ಥಾನ ತಲುಪ್ತೀರಾ. ಮೇಲ್ಗಡೆ ಯಾವಾಗ್ಲೂ ಆರೆಂಜ್ ಕಲರ್ ಫ್ಲಾಗ್ ಆರ್ತಾನೇ ಇರುತ್ತೆ ಈ ದೇವಸ್ಥಾನದ ಮೇಲೆ. ಇಲ್ಲಿ ತಲೆ ತಗ್ಗಿಸ್ಕೊಂಡು ಹೋಗಲಿಲ್ಲ ಅಂದರೆ ತಲೆಗೆ ಏಟ್ ಮಾಡ್ಕೊತೀರಾ. ಹಾಗೆ ಸ್ವಲ್ಪ ಮೆಟ್ಲು ಹತ್ಕೊಂಡು ಮುಂದೆ ಬಂದ್ರಿ ಅಂತ ಹೇಳಿದ್ರೆ ಒಂದು ನೀರಿರೋ ಜಾಗ ಇದೆ, ಕಲ್ಯಾಣಿ ಥರ. ಅದಾದಮೇಲೆ ನೀವು ನೋಡಿದ್ರೆ ಬ್ಯೂಟಿಫುಲ್ ವ್ಯೂ ಇದೆ, ಅದು ತುಂಗಭದ್ರಾ ನದಿ. ಯಾವ ಪ್ಲೇಸು ಏನು ಅಂತ ಹೇಳ್ಬಿಟ್ಟು ಗೆಸ್ ಮಾಡೋದಕ್ಕಾಗುತ್ತಾ? ನಾನೇ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಯಮುನಾ ನೊಲಂಬ ಬ್ಲಾಗಿಗೆ ಸ್ವಾಗತ. ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಯಾವ ದೇವಸ್ಥಾನ ಮಾಹಿತಿ ಕೊಡ್ತೀನಿ ಅಂತ ಹೇಳಿ ಕಂಪ್ಲೀಟಾಗಿ ಹೇಳ್ತೀನಿ. ನಾನಿವತ್ತು ಹೋಗ್ತಾ ಇರೋದು ಕೊಪ್ಪಳ ಜಿಲ್ಲೆಯಲ್ಲಿರುವ ಆನೆಗುಂದಿ ಸಮೀಪದಲ್ಲಿರುವ ಅಂಜನಾದ್ರಿ ಬೆಟ್ಟಕ್ಕೆ. ಕೊಪ್ಪಳದಿಂದ ನಿಮಗೆ ಆಲ್ಮೋಸ್ಟ್ 35 to 40 ಕಿಲೋಮೀಟರ್ಸ್ ಆಗುತ್ತೆ. 1.15 ಮಿನಿಟ್ಸ್ ಟ್ರಾವೆಲಿಂಗ್ ಆಗುತ್ತೆ. ಗಂಗಾವತಿಯಿಂದ 15ರಿಂದ 20 ಕಿಲೋಮೀಟರು. ಹಂಪಿಯಿಂದ ಬಂದು ನಿಮ್ಗೆ 5ರಿಂದ 7 ಕಿಲೋಮೀಟರ್ ಆಗುತ್ತೆ. ನೀವೇನಾದ್ರು ಹಂಪಿಗೆ ಹೋದಾಗ ಈ ಪ್ಲೇಸ್ನ ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು. ಇದು ನಿಮ್ಗೆ ಹನುಮಂತನ ಜನ್ಮಸ್ಥಳ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ ಇದರ ಎಂಟ್ರೆನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಆಂಜನೇಯಂದು ಹುಟ್ಟಿದ ಸ್ಥಳ, ಅವ್ರ ಅಮ್ಮನ ಹೆಸರು ಸೇರಿಸಿ ಈ ಬೆಟ್ಟಕ್ಕೆ ಹೆಸರಿಟ್ಟಿದ್ದಾರೆ. ಇದು ಬಂದು ಅಲ್ಲಿ ಅದು ಈ ಬೆಟ್ಟದ ಬಗ್ಗೆ ಡೀಟೇಲ್ಸ್ ಹಾಕಿದ್ದಾರೆ. ಅದಾದಮೇಲೆ ಒಂದು ಪುಟ್ಟದಾಗಿ ಒಂದು ಐಡಲ್ಲು, 2 ಐಡಲ್ಲು, ಒಂದು ಬಂದು ರಾಮಂದು, ಇನ್ನೊಂದು ಬಂದು ಆಂಜನೇಯ ಸ್ವಾಮಿದು ಐಡಲ್ ಇದೆ. ಅದ್ರ ಪಕ್ಕ ಸ್ವಲ್ಪ ಹಿಂಗೆ ಮುಂದೆ ಬಂದ್ವಿ ಅಂತ ಹೇಳಿದ್ರು ಸ್ಟೆಪ್ಸ್ ಇದೆ. ನಾನು ಸ್ಟೆಪ್ಸ್ ಹತ್ಕೊಂಡೆ ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಈ ಸ್ಟೆಪ್ಸ್ ಬಂದು 575 ಇದೆ ಸ್ಟೆಪ್ಸ್. ಇದು ಈ ಬೆಟ್ಟನ ಕೆಳಗಡೆಯಿಂದ ನೋಡಿದ್ರೆ ಒಳ್ಳೆ ಹಾವು ಹಿಂಗೆ ಹರ್ಕೊಂಡು ಹೋಗುತ್ತಲ್ಲ ಆ ಥರ ಕಾಣುತ್ತೆ ವ್ಯೂ. ಅದು ತುಂಬ ಚೆನ್ನಾಗಿದೆ ಮತ್ತು ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಈ ಬೆಟ್ಟದ್ದು ಹಿಸ್ಟ್ರಿ ಏನು ಅಂತ ಹೇಳಿದ್ರೆ, ಸ್ಥಳೀಯರ ನಂಬಿಕೆ ಪ್ರಕಾರ ಈ ಬೆಟ್ಟವೇ ಹನುಮಂತನ ಜನ್ಮಸ್ಥಳ. ಅದಾದಮೇಲೆ ನಿಮಗೆ ಈವನ್ನು ರಾಮಾಯಣದ ಮಹಾವೀರ ಅವರು ಇಲ್ಲೇ ಜನಿಸಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂಜನಾದೇವಿ ಮತ್ತು ಕೇಸರಿ ದಂಪತಿಗಳಿಗೆ ಹನುಮಂತ ಪುತ್ರನಾಗಿ ಇಲ್ಲಿ ಜನಿಸಿದರು ಅಂತ ಹೇಳಿ ಸ್ಥಳ ಪುರಾಣ ಇದೆ. ಅದಾದಮೇಲೆ ನಿಮಗೆ ಅಂಜನಾದೇವಿ ಹೆಸರಿನಿಂದ ಈ ಬೆಟ್ಟ ಅಂಜನಾದ್ರಿ ಎಂಬ ಹೆಸರು ಬಂದಿತು ಅನ್ನೋದು ಅಂತ ಹೇಳ್ತಾರೆ. ಈ ಬೆಟ್ಟದ ಸುತ್ತಮುತ್ತ ಮತ್ತು ವಾತಾವರಣ ತುಂಬ ಚೆನ್ನಾಗಿದೆ. ಇದು ವಾಟರ್ಗೆ ಟ್ಯಾಂಕ್ ಕಟ್ಸಿದ್ದಾರೆ ನೀರಿಗೋಸ್ಕರ. ಮೇಲ್ಗಡೆ ಹತ್ತೋರಿಗೆ ನೀರು ಫೆಸಿಲಿಟೀಸ್ ಬೇಕು ಅಂತ ಹೇಳಿ. ಸುತ್ತಲೂ ನಿಮಗೆ ತುಂಗಭದ್ರಾ ನೀರು ಹರಿತಾ ಇರುತ್ತೆ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ನೀವು ಹತ್ತದಂಗೆ ಅಂತೂ ಸೂಪರಾಗಿದೆ ವ್ಯೂ. ಇದಾದಮೇಲೆ ನೆಕ್ಸ್ಟ್ ಇದೊಂದು ಬಂತು ಅಂದರೆ, ಇದು ಆ ಕಡೆ ಈ ಕಡೆ ಬೆಟ್ಟ ಇದೆ, ಮಧ್ಯದಲ್ಲಿ ತೂರ್ಕೊಂಡು ಹೋಗಬೇಕು. ಬಟ್ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು, ತಲೆಗೆ ಏಟಾಗುತ್ತೆ. ಫುಲ್ಲು ಬೆಂಡಾಗಿ ನೀವು ಹತ್ತಬೇಕಾಗುತ್ತೆ ಎಸ್ಪೆಷಲಿ ಈ ಜಾಗದಲ್ಲಿ ಮಾತ್ರ. ಆಮೇಲೆ ಎಲ್ಲೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಸ್ವಲ್ಪ ಏರುಸಿರು ಬಂದಂಗೆ ಆಗುತ್ತೆ ಅಷ್ಟೇ ಹತ್ಬೇಕಾದ್ರೆ. ಏನು ಖುಷಿ ಅಂತ ಹೇಳಿದ್ರೆ, ಈ ಬೆಟ್ಟ ಹತ್ಬೇಕಾದ್ರೆ ಸುತ್ತಲೂ ಸ್ಯಾಫ್ರಾನ್ ಕಲರಲ್ಲಿ ನಿಮಗೆ ಜೈ ಶ್ರೀರಾಮ್ ಅಂತ ಬರ್ತಿದ್ದಾರೆ. ಅದೊಂದು ನೋಡಿದ್ರೇ ತುಂಬ ಖುಷಿ ಆಗುತ್ತೆ. ಇದು ನಿಮಗೆ ವ್ಯೂ ಹೇಗಿದೆ, ನೀವು ಬೆಟ್ಟ ಹತ್ತಿದ ಮೇಲೆ ಕಾಣಿಸೋ ವ್ಯೂ ಇದು. ತುಂಬ ಚೆನ್ನಾಗಿದೆ ಮಾತ್ರ ಬೆಟ್ಟ. ನೋಡಿ ಸುತ್ತಲೂ ಎಷ್ಟು ಚೆನ್ನಾಗಿ ಎಲ್ಲ ಕಡೆಯೂ ಸ್ಯಾಫ್ರಾನ್ ಕಲರ್ ಫ್ಲಾಗ್ ಹಾಕಿದ್ದಾರೆ. ಅಲ್ಲೊಂದು ಗಂಟೆ ಇದೆ, ಅದಂತೂ ಸಖತ್ತಾಗಿದೆ ಗಂಟೆ ಮಾತ್ರ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಎಷ್ಟು ಪೀಸ್ಫುಲ್ಲಾಗಿದೆ ಅಂತ ಹೇಳಿದ್ರೆ, ನೀವೇನಾದ್ರು ಆ ಸರೌಂಡಿಂಗ್ ಹೋಗ್ತಾ ಇದ್ದರೆ ಪಕ್ಕಾ ವಿಸಿಟ್ ಮಾಡಿ. ವ್ಯೂ ಮಾತ್ರ ಎಷ್ಟು ಕಣ್ಣ ತುಂಬಿಸ್ಕೊಬೇಕು ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ. ಇದ್ರ ಟೈಮಿಂಗ್ಸ್ ಬಂದು ನಿಮಗೆ ಮಾರ್ನಿಂಗ್ 6 o'clock ಆಗುತ್ತೆ. ನೆಕ್ಸ್ಟು 9 o'clock ಕ್ಲೋಸ್ ಆಗುತ್ತೆ. 9 or 10 ಕ್ಲೋಸ್ ಆಗುತ್ತೆ ಇದು ಸ್ಟೆಪ್ಸ್ ಹತ್ಬೇಕಾದ್ರೆ. ಮತ್ತು ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಕೋತಿಗಳು ತುಂಬ ಇದೆ. ನೀವು ಹತ್ಬೇಕಾದ್ರೆ ಸ್ವಲ್ಪ ಬಾಟಲ್ ಆಗಲಿ, ನಿಮ್ಮದು ಕ್ಯಾರಿ ಬ್ಯಾಗು ಏನಿದೆಯೋ ಅದನ್ನು ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ ಮಾತ್ರ. ಅದಾದಮೇಲೆ ನಿಮಗೆ ಚಪ್ಪಲಿ ಹಾಕ್ಕೊಂಡಲ್ಲೇ ಹತ್ಬೋದು. ನಾನು ಚಪ್ಪಲಿ ಹಾಕ್ಕೊಂಡಿರಲಿಲ್ಲ, ಯಾಕಂದರೆ ಫುಟ್ವೇರ್ ನಾನು ಯೂಸ್ ಮಾಡಲ್ಲ ಬೆಟ್ಟ ಹತ್ಬೇಕಾದ್ರೆ. ನೀವೇನೋ ಯೂಸ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ಶೂ ಏನಾರ ನಿಮ್ಮ ಕಂಫರ್ಟಬಲು. ಇದೇ ಮೂಲ ದೇವರು, ಅಲ್ಲಿನ ಮೇಲೆ ಉದ್ಭವ ಆಗಿರೋ ದೇವರಿದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಪ್ಪ ಸೂಪರ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಹಂಗೆ ದೇವಸ್ಥಾನದ ಒಳಗಡೆ ಹೋಗಿ ನೀವು ಸ್ವಲ್ಪ ಈ ಕಡೆ ಬಂತು ಅಂದರೆ ರೈಟ್ ಸೈಡಲ್ಲಿ ಈ ಕಲ್ಲಿದೆ. ಇದು 25 kg ಇರೋ ಕಲ್ಲು. ಇದು ಮುಳುಗಲ್ವಂತೆ, ಯಾವಾಗಲೂ ತೇಲ್ತಾನೆ ಇರುತ್ತೆ. ಅದು ಇಷ್ಟು ಮೇಲೆ 25 kg ಅಂತ ಹೇಳಿದ್ರೆ ಎಷ್ಟು ವೆಯ್ಟ್ ಇರುತ್ತೆ. ನೀರಲ್ಲಿ ಮುಳುಗಬೇಕಲ್ವ, ಇದು ಮುಳುಗಲ್ಲ ನೋಡಿ, ಯಾವಾಗಲೂ ತೇಲ್ತಾನೆ ಇರುತ್ತೆ. ಅಲ್ಲಿ ಬೋರ್ಡು ಹಾಕಿದ್ದಾರೆ 25 kg ಕಲ್ಲಿದು ಅಂತ ಹೇಳ್ಬಿಟ್ಟು. ಇದು ರಾಮಾಯಣ ಕಾಲದ್ದು ಕಲ್ಲು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೈನ್ಸ್ ಪ್ರಕಾರ ಹೋದ್ರೇ ಅವರು ವ್ಯಾಲ್ಕೆನೋ ಆ ಥರ ಹೇಳ್ತಾರೆ. ಅವ್ರವ್ರದ್ದು ವಿಚಾರಕ್ಕೆ ಬಿಟ್ಟಿದ್ದು ಇದ್ರ ಬಗ್ಗೆ. ನಾನೇನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ. ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು. ನೀವು ಎಕ್ಸಿಟ್ ಆಗಿದ್ದ ಕೂಡಲೇ ಈ ಸೈಡ್ ಬಂದರೆ ನಿಮ್ಗೆ ಆರಾಮಾಗಿ ತುಂಬ ವ್ಯೂ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಪುಟ್ಟು ಕಲ್ಯಾಣಿ ಇದೆ ಅಲ್ಲಿ ನೋಡಿ. ಇದೊಂದು ಕಲ್ಯಾಣಿ ಇದೆ ಇಲ್ಲಿ ಪುಟ್ಟದು. ಅದಾದಮೇಲೆ ಈ ಲೆಫ್ಟ್ ಸೈಡ್ ಬಂತು ಅಂದರೆ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಆವಾಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆಗೂ ನೀರು ಥರ ನಿಂತ್ಕೊಂಡಿತ್ತು. ತುಂಬ ಚೆನ್ನಾಗಿದೆ ಮತ್ತು ನೀವು ಅರ್ಲಿ ಮಾರ್ನಿಂಗ್ ಹತ್ತಿದ್ರಂತೂ ಸೂಪರಾಗೈತೆ.
ಈವ್ನಿಂಗ್ ಟೈಮಲ್ಲಿ ಹೋದ್ರಂತೂ ಸನ್ಸೆಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಬಟ್ ನಮ್ಗೆ ಈವ್ನಿಂಗ್ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ. ನಾನು ಮಾರ್ನಿಂಗೇ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು. ಮತ್ತು ಅರ್ಲಿ ಮಾರ್ನಿಂಗ್ ಸೂಪರಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲೇ ಖಾನಾವಳಿಗಳು ತುಂಬ ಇದೆ. ಒಳ್ಳೆ ತಿಂಡಿ ಸಿಗುತ್ತೆ. ಆರಾಮಾಗಿ ಮಂಡಕ್ಕಿ ಆಗಲಿ, ಈವನ್ ಇಡ್ಲಿ ದೋಸೆನೂ ಸಿಗುತ್ತೆ. ಸ್ವಲ್ಪ ಹುಡುಕ್ಬೇಕಷ್ಟೇ. ಮಂಡಕ್ಕಿ ಮಾತ್ರ ಫ್ರೀಕ್ವೆಂಟಾಗಿ ಅಲ್ಲಿ ಆ ಕಡೆ ಹೋದಾಗ ಸಿಗುತ್ತೆ. ತುಂಬ ಚೆನ್ನಾಗಿ ನೋಡಿ, ಇದು ಎಂಟ್ರೆನ್ಸ್ ಇದು. ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡಂತೂ ಬರ್ಬೋದು. ಒಂದಿನ ಟ್ರೆಕ್ಕಿಂಗ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಇದು ವ್ಯೂ ಹೆಂಗಿದೆ ನೋಡಿ ದೇವಸ್ಥಾನದ್ದು. ಅಬ್ಬಾ, ನಾನು ನೋಡಿಬಿಟ್ಟು ಸುಸ್ತಾಗಿ ಹೋಗ್ಬಿಟ್ಟೆ, ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಈವನ್ ಸಬ್ಸ್ಕ್ರೈಬು ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.